ಹಾಯ್ ಎಲ್ಲರಿಗೂ ನಮಸ್ತೆ, ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಪುಟ್ಟ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮೂಲಕ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇದು ಮಂಗಳವಾರದ ವ್ಲಾಗು. ಬಟ್ ನಮಗೆ ಸಂಡೇ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಮಂಡೇ ಜಾತ್ರೆ ನಡೀತು. ಜಾತ್ರೆ ಆದಮೇಲೆ ನೆಕ್ಸ್ಟ್ ಡೇನೇ ಇದು ಮಾಡ್ತೀವಿ, ನಾನ್ ವೆಜ್ ಮಾಡ್ತೀವಿ. ಸೊ ಹಾಗಾಗಿ ನಾನ್ ವೆಜ್ ಯೂಶುವಲ್ ಆಗಿ ಸಂಡೇ ಟೈಮೇ ಮಾಡೋದು ನಮ್ಮ ಮನೆಯಲ್ಲಿ. ಹಾಗಾಗಿ ಒಂಥರ ಸಂಡೇ ಫೀಲ್ ಬಂತು. ಜೊತೆಗೆ ಮಕ್ಕಳಿಗೂ ಕೂಡ ಸ್ಕೂಲ್ ಎಲ್ಲ ರಜಾ ಕೊಟ್ಟಿದ್ರಿಂದ ಒಂಥರ ಏನೋ ಭಾನುವಾರದ ಒಂದು ವೈಬ್ ಇತ್ತು ಮನೆಯಲ್ಲಿ. ಜೊತೆಗೆ ಬೆಳಿಗ್ಗೆ ಹಿಂಗೆ ನಾನ್ ವೆಜ್ ಎಲ್ಲ ತಂದ್ಬಿಟ್ಟಿದ್ರು. ಹಾಗಾಗಿ ಟಿಫನ್ಗೆ ನಾನ್ ವೆಜ್ ಬಿರಿಯಾನಿನೇ ಮಾಡಿದ್ದು. ಇನ್ನು ವಂಶುಮಗೆ ಈ ರೀತಿ ಚಿಕನ್ ಎಲ್ಲ ಬೇಯಿಸ್ಬಿಟ್ಟು ಕೊಡ್ತೀವಿ. ಆ್ಯಕ್ಚುಲಿ ಚಿಕನ್ ಇಲ್ಲ, ಇದು ಮಟನು. ಚಿಕನ್ ಮಟನ್ ಎರಡೂ ಕೂಡ ತಿಂತಾಳೆ ಪಾಪು. ಚಿಕನ್ ಯೂಸ್ ಮಾಡಿ ಬಿರಿಯಾನಿ ಮಾಡ್ತಾಯಿದ್ರು. ಮಟನ್ ಆಲ್ರೆಡಿ ಬೇಯಿಸಿಟ್ಟಿದ್ರು, ಹಾಗಾಗಿ ಮಟನೇ ತಿನ್ನಿಸ್ತಾ ಇದ್ದೆ ಅವಳಿಗೆ. ಇನ್ನು ಅವಳಿಗೆ ತಿನ್ಸೋಷ್ಟರಲ್ಲಿ ಈ ಕಡೆ ಬಿರಿಯಾನಿ ಕೂಡ ರೆಡಿ ಮಾಡಿದ್ರು ಅತ್ತೆ. ಹಾಗಾಗಿ ಇವಾಗ ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಹಾಗೆ ಈ ಸಲ ಮನೆಗೆ ನೆಂಟರು ಬರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಕಾರಣಗಳಿಂದ ಯಾರೂ ಬರೋದಕ್ಕಾಗಲಿಲ್ಲ. ಯೂಶುವಲ್ ಆಗಿ ಈ ಥರ ಹಬ್ಬಕ್ಕೆ, ಮಾರಮ್ಮನ ಹಬ್ಬಕ್ಕೆ ಮನೇಲಿ ನೆಂಟರು ತುಂಬಿ ತುಳುಕ್ತಾ ಇರ್ತಾರೆ, ಆ ರೀತಿ ಇರ್ತಾರೆ. ಬಟ್ ನಮ್ಮನೆ ಕಡೆ ಎಲ್ಲರೂ ಕರೆದಿದ್ದಕ್ಕೆ, ಅಂದರೆ ನಮ್ಮನೆ ಕಡೆ ಅಂದರೆ ನಮ್ಮ ಅಪ್ಪ ಮನೆ ಸೈಡ್ ಕರೆದಿಲ್ಲ, ಹಸ್ಬೆಂಡ್ ಮನೆ ಕಡೆ ಕರೆದಿದ್ದು. ಎಲ್ಲರಿಗೂ ಸ್ಕೂಲ್ ಬೇರೆ ಇತ್ತು, ಎಲ್ಲರೂ ಸ್ಪೋರ್ಟ್ಸ್ಗೇನೋ ಸೇರಿದ್ರಂತೆ, ಜೊತೆಗೆ ಕೆಲಸಗಳು, ಈ ರೀತಿ ಯಾರೂ ಬರಲಿಲ್ಲ. ಹಾಗಾಗಿ ನಾವೇ ಹಬ್ಬನ ನಾನ್ ವೆಜ್ ತಿನ್ಕೊತ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇನ್ನು ನನ್ನ ಮೈದನ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ಅವ್ರಿಗೆ ಸಪ್ರೇಟು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ರು. ಇಲ್ಲಿ ನಮ್ಮ ಚಿಕ್ಕತ್ತೆ ಮಗಳು ಚಿಕ್ಕವಳು ಇಟ್ಕೊಂಡು ಬಿರಿಯಾನಿ ಬೇಡ, ನಂಗೆ ಚಿತ್ರಾನ್ನನೇ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಬಟ್ ಅವನ ಅಳತೆಗೆ ಅಷ್ಟೇ ಮಾಡಿದ್ರಿಂದ ಖಾಲಿನೂ ಕೂಡ ಆಗೋಯ್ತು. ಅವ್ರು ಆಲ್ರೆಡಿ ಊಟನೂ ಕೂಡ ಮುಗಿಸ್ತಾ ಇದ್ರು. ಇನ್ನೊಂದೆರಡು ತುತ್ತು ಬಾ, ಅಟ್ಲೀಸ್ಟ್ ಒಂದೆರಡು ತುತ್ತು ತಿನ್ನಿಸ್ತೀನಿ ಅಂದ್ರೂ ಹೋಗಿ ತಿಂತಾ ಇರಲಿಲ್ಲ. ನಂಗೆ ಚಿತ್ರಾನ್ನ ಬೇಕೇ ಬೇಕು ಅಂತ ಕೂತ್ಕೊಂಡಿದ್ರು. ನೋಡಿ, ಬಿರಿಯಾನಿ ಮುಂದೆ ಚಿತ್ರಾನ್ನ ಎಂಥ ಪವರು ಅಂತ. ಸೊ ಬಡವರ ಒಂದು ಊಟ ಅಂತಲೇ ಹೇಳ್ಬೋದು ಬಿರಿಯಾನಿ. ಬಡವರ ಬಿರಿಯಾನಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಬಿರಿಯಾನಿ, ನಾನ್ ವೆಜ್ಜು, ಮಟನ್, ಚಿಕನ್ ಎಲ್ಲ ಇದ್ರೂ ಇವ್ರಿಗೆ ಚಿತ್ರಾನ್ನ ಬೇಕಂತೆ. ಸೊ ಚಿತ್ರಾನ್ನ ಮತ್ತೆ ಮಾಡ್ಕೊಡೋದಕ್ಕಾಗಲಿಲ್ಲ, ಗೊಜ್ಜು ಕೂಡ ಖಾಲಿಯಾಗೋಗಿತ್ತು ಅವರೊಬ್ಬರು ಅಳ್ತೆಗೆ ಮಾಡಿದ್ಕೋಸ್ಕರ. ಹಾಗಾಗಿ ಬಿರಿಯಾನಿಲಿರುವಂಥ ಪೀಸ್ನ ತಿನ್ನಿಸ್ತಾ ಇದ್ದಾರೆ ನಮ್ಮತ್ತೆ ಇಲ್ಲಿ ಮಕ್ಳಿಗೆಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಅಡುಗೆ ಮನೇಲಿ ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು ಅದೇನೆ. ಜೊತೆಗೆ ಅಲ್ಲಲ್ಲೇ ರೇಷನ್ ಖಾಲಿ ಆದಂಗೆ ಬಾಕ್ಸ್ನು ಕೂಡ ವಾಶ್ ಮಾಡಿ ರೇಷನ್ನ ಫಿಲ್ ಮಾಡ್ಕೊತೀನಿ. ಇಲ್ಲಿ ಅಕ್ಕಿ ಬಾಕ್ಸ್ ಏನಿದೆ, ಅಕ್ಕಿನೂ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡೆ. ಜೊತೆಗೆ ಉಪ್ಪು, ಅಂದರೆ ಸಣ್ಣ ಉಪ್ಪು, ದೊಡ್ಡ ಉಪ್ಪು, ಕಲ್ಲುಪ್ಪು ಅದು ಕೂಡ ಖಾಲಿಯಾಗಿತ್ತು. ಜಾರ್ಗಳನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗೂ ಕೂಡ ತೆಗೆದು ಇಡ್ತಾ ಇದ್ದೀನಿ. ಒಂದ್ಸಲ ವಾಶ್ ಮಾಡಿದಾದ್ಮೇಲೆ ಬಟ್ಟೆಲ್ಲ ಒಂದ್ಸಲ ಒರೆಸ್ಬಿಡ್ತೀನಿ, ಇಲ್ಲಾಂದರೆ ಡಾಟ್ ಥರ ಅಲ್ಲಲ್ಲಲ್ಲೇ ನೀರಿನ ಹನಿಗಳು ನಿಂತಿರುತ್ತೆ. ಹಾಗಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಬಿಸಿಲಿಗಿಟ್ಟು ಮತ್ತೆ ಬಟ್ಟೆಲಿ ಇನ್ನೊಂದ್ಸಲ ಡ್ರೈ ಬಟ್ಟೆಲಿ ಒರೆಸ್ಬಿಟ್ಟು ರೇಷನ್ನ ಫಿಲ್ ಮಾಡ್ಕೊಳ್ಳೋದು. ಇನ್ನು ನೋಡ್ತಿದ್ದಂಗೆ ಮಧ್ಯಾಹ್ನ ಹಾಗೆ ಹೋಯ್ತು. ಮಧ್ಯಾಹ್ನ ಹಂಗೆ ರೆಡಿ ಆಗ್ತಾ ಇದ್ದೀನಿ, ಸ್ನಾನ ಮಾಡಿಕೊಂಡು ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಯ್ ಎಲ್ಲರಿಗೂ. ಇವಾಗ ಸುಮಾರು ಒಂದು 5 ಗಂಟೆ ಆಗ್ತಿದೆ ಸಂಜೆ. ಹಸ್ಬೆಂಡ್ ಕೂಡ ಕೆಲಸದಿಂದ ಬೇಗ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಬೇಗನೆ ಹೋಗಿ ಕೆಲಸ ಮುಗಿಸ್ಕೊಂಡು ಬೇಗ ಬಂದಿದ್ದಾರೆ. ಇವಾಗ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನೋ ಲಾಸ್ಟ್ ಡೇ ಅಂತ ಹೇಳಿದ್ದಾರೆ ಜಾತ್ರೆ. ಇನ್ನೂ ನೋಡೇ ಇಲ್ಲ, ನಾವು ಜಾತ್ರೆಗೆ ಹೋಗಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಜಾತ್ರೆಗೆ ನಾವೆಲ್ಲ ರೆಡಿ ಆದ್ವಿ. ಚಿಕ್ಕತ್ತೆ ಮಕ್ಕಳು, ಚಿಕ್ಕತ್ತೆ, ನಾವು, ಅತ್ತೆ, ಮೈದಾ ಎಲ್ಲ ರೆಡಿ ಆದ್ವಿ. ಬಟ್ ಏನಂದರೆ ಇನ್ನೂ ಒಂಚೂರು ರೆಡಿ ಆಗಿಲ್ಲ ಸದ್ಯಕ್ಕೆ. ಏನಂದರೆ ಎಲ್ಲ ಹೋಗ್ತಾ ಇದ್ದೀವಿ, ನನ್ನ ಹಸ್ಬೆಂಡ್ ಮಿಸ್ ಆದರು ಅಂತ ಅಂದ್ಕೊಂಡೆ. ಬಟ್ ಅವರು ಕೂಡ ಬೇಗ ಬಂದರು ಕೆಲಸ ಮುಗಿಸ್ಕೊಂಡು. ಬೆಳಗ್ಗೆ ಬೇಗ ಎದ್ದಿದ್ರು ಮಟನ್ ಚಿಕನ್ ತಂದ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಹಬ್ಬದ ನೆಕ್ಸ್ಟ್ ಡೇ ಯಾವಾಗಲೂ ಮಟನ್ ಚಿಕನ್ ಮಾಡೇ ಮಾಡ್ತಾರೆ, ಹೊಸ್ತು ಹುಡುಕು ನಾನ್ ವೆಜ್ ಮಾಡೇ ಮಾಡ್ತಾರೆ. ಹಾಗಾಗಿ ತರೋದಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಇದ್ದಿರಲ್ಲ, ಹಾಗಾಗಿ ಬೇಗ ಹೋದರು ಕೆಲಸಕ್ಕೆ. ಇವಾಗ ಬಂದು ಊಟ ಮಾಡ್ತಿದ್ದಾರೆ. ವಂಚನು ಕೂಡ ಇನ್ನೊಂದ್ಸಲ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾಳೆ. ನಾನು ಕೂಡ ಇವತ್ತು ಲೇಟಾಗಿದ್ದೆ, ಕಾರಣ ಮೊನ್ನೆ ನೈಟು ನಿದ್ದೆ ಇರಲಿಲ್ಲ, ಇವತ್ತು ನೈಟು, ನಿನ್ನೆ ನೈಟು ಕೂಡ ನಿದ್ದೆ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ವಂಚು ಕೂಡ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಚಿಕ್ಕತೆ ಮಕ್ಕಳು ಕೂಡ ಬಂದರು, ಅವ್ರ ಜೊತೆ ಆಟಾಡಿಕೊಂಡು ಮಲಗಿದ್ದು ಲೇಟ್ ಆಯಿತು. ಬೆಳಗ್ಗೆ ಬೇಗ ಇದ್ದಾಳೆ ಅಂದರೆ ಆಗಲೇ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು. ಸುಮಾರು ಒಂದು 8 ಗಂಟೆಗೆ ಎದ್ದು ಮಾಮೂಲಿ ಕಾಫಿ ಗೀಫಿ ತಿಂಡಿ ಎಲ್ಲ ತಿಂದು ಆ್ಯಸ್ ಯೂಶುವಲ್ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು 3 ಗಂಟೆಗೆ ಫ್ರೆಶ್ ಅಪ್ ಆದೆ. ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಇತ್ತು, ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ. ಸೊ ಅದನ್ನು ಮುಗಿಸಿ ಇನ್ನೇನು ಹೊರಡಬೇಕು ಅನ್ನೋ ಟೈಮ್ಗೆ ಹಸ್ಬೆಂಡ್ ಬಂದು ಸರಿ ಊಟ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಜಾತ್ರೆಗೆ ಹೋಗಿ ಬರಬೇಕು, ಹ್ಯಾಪಿಯಾಗಿ ಹೋಗಿ ಬರಬೇಕು. ಸೊ ಎಲ್ಲರೂ ಇದ್ದೀವಿ. ಒಬ್ಬರು ಮಿಸ್ಸು ನಮ್ಮ ಮಾವ ಇದ್ದರು, ಏನು ಬರ್ತಿರಲಿಲ್ಲ. ಬಟ್ ಇವಾಗ ಜಾತ್ರೆಗೆ ಹೋಗಿ ನಾವು ಎಷ್ಟು ಗಂಟೆಗೆ ಅನ್ನಾಗಿ ಬರ್ಬೋದು, ಕಾರಣ ಮಾವ ಟ್ರೈನಿಂಗ್ ಹೋಗಿದ್ದಾರೆ, ಒಂದು 3-4 ಡೇಸ್ ಆಗುತ್ತೆ ಅಂತೆ.
ಅಂದರೆ ಮಾವ ಇದ್ದಿದ್ದರೆ ಅವ್ರಿಗೆ ಕರೆಕ್ಟಾಗಿ ಟೈಮ್ಗೆ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಬೇಗ ಬಂದುಬಿಡ್ತಿದ್ವಿ. ಇವಾಗ ನಾವು ಎಷ್ಟು ಗಂಟೆನ ಬರ್ಬೋದು, ಆರಾಮಾಗಿ ಎಲ್ಲನೂ ನೋಡಿಕೊಂಡು ಓಕೆ ನಮ್ಗೆ ಸಾಕಾಯಿತು ಫಸ್ಟ್ ಹೋಗೋಣ ಮನೆಗೆ ಅನಿಸ್ದಾಗ ಬರ್ಬೋದು ಮನೆಗೆ. ನೋಡಿಲ್ಲ ದೇವ್ರನ್ನಂತೂ ನೋಡೋದಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ಬಿಡದಿಂದಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಾಯಿತು. ಬಿಡದಿಂದಲೂ ಹೋಗ್ತಾ ಇರ್ತೀವಿ ಮಂಗಳವಾರ ಅಥವಾ ಶುಕ್ರವಾರ. ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಇನ್ನೊಂದು ಸೈಡ್ ಇದೆ ಬರೀ ಆ ಗೇಮ್ಸ್ ಆಡೋದೇನೆ, ಅಲ್ಲಿಗೆ ಮಾತ್ರ ಕರ್ಕೊಂಡೋಗೋದು ಮಕ್ಕಳು. ನನ್ನ ಮಗಳು ಫಸ್ಟ್ ಟೈಮ್ ಜಾತ್ರೆ ಒಳಗಡೆ ಹೋಗ್ತಾ ಇದ್ದಾಳೆ, ಅವಳಿಗೂ ಕೂಡ ಸ್ವಲ್ಪ ಆಟಾಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬರೋದು. ಬನ್ನಿ ಹೋಗೋಣ ಜಾತ್ರೆಗೆ. ಇನ್ನೂ ಒಂಚೂರು ರೆಡಿ ಆಗಿಲ್ಲ, ಸ್ನಾನ ಮಾಡಿಸಿ ಹಳೆ ಬಟ್ಟೆ ಹಾಕಿದ್ದೀನಿ. ಇವಾಗ ಹೋಗಿ ರೆಡಿ ಮಾಡಿಬಿಟ್ಟು ಪ್ಯಾಂಟ್ ಟಿ ಶರ್ಟ್ ಹಾಕಬೇಕು. ನಾನು ಆಟಾಡೋದಿತ್ತಂದರೆ ಟಿ ಶರ್ಟು ಪ್ಯಾಂಟು ಅವ್ರಿಗೆ ಈಸಿ ಆಗುತ್ತೆ, ಅಥವಾ ಫ್ರಾಕ್ ಹಾಕ್ಬಿಟ್ರೆ ಸ್ವಲ್ಪ ಹಿಂಸೆ ಆಗ್ಬೋದು. ಇಲ್ಲಾಂದರೆ 2 ಕಾಲು ಹಾಕ್ಕೊಂಡು ಕುತ್ಕೊಳ್ಳೋಂಥ ಜಾಗದಲ್ಲೇ ಅವ್ಳಿಗೆ ಹಿಂಸೆ ಆಗ್ಬೋದು. ಸೊ ನೋಡೋಣ, ನಾನು ಡಿಸೈಡ್ ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ಇದಾಕ್ಲ ಅಂದಾಗ ನನ್ನ ಹಸ್ಬೆಂಡ್ ಬೈತಾರೆ, ಚೆತ್ತಾನಿಲ್ಲ ತೆಗಿ, ಅದಾಕು ಅಂತ ಅಂತಾರೆ. ನೋಡೋಣ, 2-3 ಜೊತೆ ತೊಗೊಂಡೋಗ್ತೀನಿ ಹಾಕೋದಕ್ಕೆ. ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಹಾಕಿ ಜಾತ್ರೆಗೆ ಕರ್ಕೊಂಡೋಗ್ತೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡೋಗ್ತೀನಿ. ಇನ್ನು ವಂಶುಮಗೆ ಈ ಬಟ್ಟೆನ ಫಸ್ಟ್ ಟೈಮ್ ಹಾಕ್ತಿರೋದು. ಇದ್ರ ಜೊತೆಗೆ ಇನ್ನೊಂದು ಶಾರ್ಟ್ ಜೀನ್ಸ್ ಜೊತೆಗೆ ಇನ್ನೊಂದು ಟಿ ಶರ್ಟ್ ಇತ್ತು, ಅದನ್ನು ಅಷ್ಟೇ ಹಾಕಿದ್ದು. ಇದು ಸ್ವಲ್ಪ ದೊಡ್ಡದಿತ್ತು ಅವಳಿಗೆ ತಗೊಂಡಿರೋ ಟೈಮಲ್ಲಿ. ಇವಾಗ ಅವಳಿಗೆ ಕರೆಕ್ಟಾಗಿ ಆಗ್ತಿದೆ. ಸೊ ಗೇಮ್ಸ್ ಎಲ್ಲ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿದ್ದೀನಿ. ಅವಳಿಗಂತೂ ಚೆನ್ನಾಗಿ ಕಾಣಿಸ್ತಿತ್ತು, ಕುಣಿತಾ ಇದ್ಲು ಏನೋ ಒಂದು ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅಂತ. ಇನ್ನು ನಮ್ಮ ಅತ್ತೆನೂ ಕೂಡ ಡ್ರೆಸ್ ಹಾಕೊಂಡಿದ್ದಾರೆ. ಇನ್ನು ಚಿಕ್ಕತ್ತೆ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಸೊ ಸಂಜೆ ಟೈಮ್ ಕಾಫಿ ಕುಡಿದ ಅಭ್ಯಾಸದಿಂದ ಕುಡಿದ್ಬಿಟ್ಟು ಒಟ್ಟಿಗೆ ಹೋಗೋಣ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 5-5:30 ಹಂಗೆ ಮನೆ ಬಿಟ್ಟಿದ್ದು. ಬರೋಷ್ಟರಲ್ಲಿ ಒಂದು 9 ಗಂಟೆ, 8:30 9 ಗಂಟೆ ಆಯಿತು. ಇನ್ನು ವಂಶುಮ್ಮ ಗಾಡೀಲಿ ಹೋಗೋದೇನೋ ಅಂತ ಹೇಳ್ಬಿಟ್ಟು ಅಪ್ಪ ಬಾ ಹೋಗೋಣ ಅಂತ ಗಾಡಿ ಹತ್ತಿ ನಿಂತ್ಕೊಂಡ್ಬಿಟ್ಟಿಲ್ಲ. ಆಮೇಲೆ ಇಲ್ಲಮ್ಮ ನಡ್ಕೊಂಡು ಹೋಗೋಣ, ಹತ್ರದಲ್ಲೇ ಇರೋದು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ವಂಶುಮ್ಮನ ಸ್ವಲ್ಪ ನೋಡ್ಕೊಂಡಿದ್ದೆಲ್ಲ ಕಷ್ಟನೇ ಆಯಿತು. ಜಾತ್ರೆ ಒಳಗಡೆ ಜನ ನಾವು ಅಂದ್ಕೊಂಡಂಗೆ ಏನಿರಲಿಲ್ಲ, ಸ್ವಲ್ಪ ಕಮ್ಮಿ ಆಗಿದ್ರು. ಹಬ್ಬನೂ ಕೂಡ ಮುಗೀತಲ್ವಾ, ಸೊ ನೆನ್ನೆನೆ ಎಲ್ಲ ಜಾತ್ರೆ ಎಲ್ಲ ನೋಡ್ಬಿಟ್ಟಿದ್ರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಕಮ್ಮಿ ಇತ್ತು. ಇನ್ನು ವಂಶುಮಗೆ 1-2 ಗೇಮ್ ಆಡ್ಸಿದ್ವಿ. ಫಸ್ಟ್ ಗೇಮ್ ಇದಾಗಿತ್ತು ಕಾರಿಂದು. ಇವಳೊಬ್ಳೆ ಭಯ ಪಡ್ತಾಳೆ ಅಂತ ನಾವು ಅಂದ್ಕೊಂಡು ಜೊತೆಗೆ ಚಿಕ್ಕತ್ತೆ ಮಗಳನ್ನ ಕೂರಿಸಿದ್ವಿ. ಅವಳಿದ್ರೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡ್ತಾಳೆ ಅಂತ. ಬಟ್ ಯಾವುದೇ ರೀತಿ ಭಯನೂ ಇಲ್ಲ, ಆರಾಮಾಗಿ ಕುತ್ಕೊಂಡಿದ್ಲು. ಹಾಯ್ ಮಾಡ್ಕೊತ ಸ್ಮೈಲ್ ಮಾಡ್ತಾ ಆರಾಮಾಗಿ ಆಟ ಆಡ್ಕೊಂಡು ಬಂದು. ಬರೋದಕ್ಕೂ ಕೂಡ ಅವಳಿಗೆ ಮನಸ್ಸಿರ್ಲಿಲ್ಲ, ವಾಪಸ್ಸು ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು. ಆಮೇಲೆ ಹಿಂಸೆ ಮಾಡಿ ಎತ್ಕೊಂಡಿದ್ದಾಯ್ತು ಅವಳನ್ನ. ಸೊ ಚೆನ್ನಾಗಿ ಆಟ ಆಡ್ಕೊಂಡು ಅವಳ ಒಂದು ಖುಷಿ ನೋಡಿ ನಮಗೆ ಒಂಥರ ತುಂಬಾನೇ ಖುಷಿ ಆಯಿತು. ವಂಶುಮ ಬರೋದಕ್ಕೆ ರೆಡಿ ಇರಲಿಲ್ಲ. ಇನ್ನೊಂದು ಗೇಮ್ ಆಡ್ಸೋಣ ಬಾಮ್ಮ, ಅಲ್ಲಿ ಟ್ರೈನ್ ಇದೆ ಬಾಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಪೂಸಿ ಮಾಡಿ ಕರ್ಕೊಂಡ್ವಿ. ಇನ್ನು ಇಲ್ಲಿ ಒಂದು ಹುಡುಗಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಕುತ್ಕೊಂಡಾದ್ಮೇಲೆ ಸ್ವಲ್ಪ ಮೇಲೆ ಹೋಗ್ತಿದ್ದಂಗೆ ಅಯ್ಯೋ ನನ್ನ ಇಳಿಸ್ಬಿಡಿ ಅಂತ ಕಿರ್ಚ್ಕೊತಾ ಇದ್ಲು. ಇನ್ನು ನಾನಂತೂ ಯಾವುದೇ ರೀತಿ ಒಂದು ಗೇಮು ಸಹ ಆಡಲಿಲ್ಲ. ನನಗೂ ಸ್ವಲ್ಪ ಭಯನೇ, ಹೈಟ್ ಎಲ್ಲ ನೋಡಿದ್ರೆ ವಾಮಿಟ್ ಬರೋಂಗೆ ಆಗಿಬಿಡುತ್ತೆ. ಸೊ ನಾನು ಗೇಮೆಲ್ಲೂ ಆಡಲಿಲ್ಲ. ಏನಾದರೂ ಚಿಕ್ಕ ಪುಟ್ಟ ಕ್ಲಿಪ್ಗಳು, ರಿಬ್ಬನ್ಗಳು ಈ ರೀತಿ ಅಷ್ಟೇ ತೊಗೊಂಡು ಬಂದಿದ್ದು. ಇನ್ನು ಆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನೋಡಿ. ಅಲ್ಲಿ ಡೆಡ್ ಎಂಡಲ್ಲಿ ದೇವಸ್ಥಾನ ಇರೋದು. ಇಲ್ಲಿ ನಾನು ಎಷ್ಟು ರಶ್ ಇದೆ. ಈ ಜನನ ನೋಡ್ಬಿಟ್ಟೆ ನಾವು ದೇವಸ್ಥಾನದ ಹತ್ರ ಹೋಗ್ಲಿಲ್ಲ. ಈ ಕಡೆ ಆದಂಗೆ ಸೀದಾ ಡೈರೆಕ್ಟಾಗಿ ತಿನ್ನೋದಕ್ಕೆ ಅಂತ ಬಂದ್ವಿ.
ಇನ್ನು ಗೇಮ್ ಎಲ್ಲ ಆಡಿದ್ದಾದ್ಮೇಲೆ ಇನ್ನೇನಿರುತ್ತೆ, ಏನಾದರೂ ಒಂದು ತಿನ್ನಲೇಬೇಕು ಜಾತ್ರೆಗೆ ಹೋದ್ಮೇಲೆ. ಹಾಗಾಗಿ ಇಲ್ಲೊಂದು ಚಿಕ್ಕ ಹೋಟೆಲ್ಗೆ ಬಂದಿದ್ವಿ. ಇದಾದ್ಮೇಲೆ ನೆಕ್ಸ್ಟು ಏನಾದರೂ ಒಂದು ಶಾಪಿಂಗ್ ಮಾಡಿಕೊಂಡು ಚಿಕ್ಕದಾಗಿ ಮನೆಗೆ ಹೊರಡೋದು ಅಷ್ಟೇ. ಇನ್ನು ಫೈನಲ್ ಆಗಿ ಮನೆಗೂ ಕೂಡ ಬಂದ್ವಿ. ಇನ್ನು ಈ ಸ್ಕೇಲ್ ನೋಡಿ, ಒಂಥರ ಸ್ಕೇಲ್ ಅಲ್ಲ, ಇದು ವಾಚ್ ಟೈಪಲ್ಲಿ. ನಮಗೆ ಅವಾಗ ಸ್ಟೀಲ್ನಲ್ಲಿ ಬರ್ತಾ ಇತ್ತು, ಕೈಗೆ ಹೊಡ್ಕೊಂಡ್ರೆ ತುಂಬ ನೋವಾಗ್ತಿತ್ತು. ಇದನ್ನ ಇವಾಗ ಸ್ವಲ್ಪ ಬೆಲ್ಟ್ ರೀತಿ ಮಾಡಿದ್ದಾರೆ, ಸ್ವಲ್ಪ ನೋವಾಗುತ್ತಷ್ಟೇ, ಅಷ್ಟಾಗಿಲ್ಲ. ನಮಗೆ ನೋವಾಗ್ತಿತ್ತಲ್ಲ ಆ ರೀತಿ ಏನಿಲ್ಲ, ಸ್ವಲ್ಪ ಆರಾಮಾಗಿ ಹಾಕೋಬೋದು. ನನ್ನ ಮಗಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಆ ವಾಚ್ನ ಹಾಕೊಳ್ಳೋದಕ್ಕೆ. ಆ 3 ಜನಕ್ಕೂ ಒಂದೊಂದು ತಗೊಟ್ವಿ. 3 ಜನದ್ದು ನನ್ನ ಮಗಳು ಒಬ್ಬಳೇ ಹಾಕೋತಾಳೆ, ಅವ್ರಿಗೆ ಕೊಡೋದೇ ಇಲ್ಲ ಏನೂ. ನಾನು ಆಗಲೇ ಹೇಳ್ದಾಗೆ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಕ್ಲಿಪ್ಗಳು, ನೈಲ್ ಪಾಲಿಶ್ ಅಂತೆ, ಏನೇನೋ ಸ್ಟಿಕ್ಕರು, ಈ ರೀತಿ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸುಮ್ಮನೆ ಜಾತ್ರೆಗೆ ಹೋಗಿ ಕೈ ಬಿಸ್ಕೊಂಡು ಬರೋದಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು. ಇನ್ನು ನಾನು ಈ ರೀತಿ ಒಂದು ಚೈನ್ ತೊಗೊಂಡೆ, ಜೊತೆಗೆ ಓಲೆ ಸೆಟ್ ಬರುತ್ತೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದು. ವಂಶು ಬರ್ತಡೆಗೆ ಒಂದು ಡ್ರೆಸ್ ಹಾಕ್ಕೊಳ್ಳೋದಿದೆ, ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇನ್ನು ಇದೊಂದು ನೋಡಿ ಹೆಂಗೆ ಮಾಡಿದಲ್ಲ, ಆಲ್ರೆಡಿ ಇದು ಬಲೂನ್ ಥರ ಇತ್ತು. ಸೊ ನನ್ನ ಮಗಳು ಅಷ್ಟೇ, ಒಂದು ದಿನಕ್ಕೂ ಇಟ್ಕೊಳ್ಳೋದಿಲ್ಲ, ಈ ರೀತಿ ಮಾಡಿ ಬಿಸಾಕಿದ್ದಾಳೆ. ನೆಕ್ಸ್ಟು ಹೊಸ ಫಿಲಮ್ ಏನೋ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಟಿವಿಗೆ ಹಾಕೊಂಡು ನೋಡ್ತಿದ್ವಿ. ಹತ್ತತ್ರ ಇನ್ನೊಂದು 5 ನಿಮಿಷ 11 ಗಂಟೆ ಆಗ್ತಿದೆ. ಸೊ ಆಗಲೇ ಫಸ್ಟ್ಗೆ ಹೇಳ್ದಂಗೆ ಒಂಥರ ಸಂಡೇ ಫೀಲ್ ಇತ್ತು ಮನೆಯಲ್ಲಿ. ಸೊ ನೋ ಟೈಮಿಂಗ್ಸ್ ನಮಗೆ ಮಲ್ಕೊಳ್ಳೋದಕ್ಕೆಲ್ಲ. ಇನ್ನು ಇವತ್ತಿನ ನನ್ನ ಈ ಪುಟ್ಟು ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.